ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ ಸುವರ್ಣಗೆಡ್ಡೆ ಪೀಸ್ಗಳು. ಸುವರ್ಣಗೆಡ್ಡೆನ ಒಂದ್ಸಲ ತೊಗೊಂಡು ಬಂದಾಗ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಅಥವಾ ಏನು ಮಾಡ್ತಿರೋ ಒಂದು ಐಡಿಯಾ ಇದ್ದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿದ್ಮೇಲೆ ದೊಡ್ಡದಾಗಿ ಕಟ್ ಮಾಡೋಕೆ ಕಷ್ಟ ಆಗುತ್ತೆ. ದೊಡ್ಡದಾಗಿರೋದನ್ನ ಬೇಕಾದ್ರೆ ಸಣ್ಣದಾಗಿ ಪೀಸ್ ಮಾಡ್ಕೋಬೋದು. ನಾನು ಇಲ್ಲಿ ಫಿಶ್ ಫ್ರೈ ಮಾಡೋದಕ್ಕೆ ಅಂತ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಇದನ್ನು ಗೊಜ್ಜು ಮಾಡೋದಕ್ಕೆ, ಇದು ಬೇರೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ, ಕಬಾಬ್ ಏನಾದ್ರು ಅಂತೇಳಿ ಮಾಡಿದ್ದೀನಿ. ಇದು ಫಿಂಗರ್ ಚಿಪ್ಸ್ ಮಾಡೋಣ ಅಂತ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡೇನೋ ಇಟ್ಟಿದ್ದೀನಿ, ಏನು ಮಾಡ್ತೀನಿ ಅಂತ ಮಾತ್ರ ಗೊತ್ತಿಲ್ಲ. ಇದು ಬಜ್ಜಿ ಮಾಡೋಣ, ಬಾಳೆಕಾಯಿ ಬಜ್ಜಿ ಥರ ಅಂತ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತಕ್ಷಣಕ್ಕೆ ಫಿಶ್ ಫ್ರೈ ಥರ ರವಾ ಫ್ರೈ ಒಂದು ಮಾಡ್ತಾಯಿದ್ದೀನಿ. ಅದನ್ನು ಮಾಡಾದಮೇಲೆ ಇವು ಒಂದೇ ದಿನ ಇದೆಲ್ಲ ಮಾಡೋದಕ್ಕಾಗಲ್ಲ, ದಿನ ಒಂದೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಇದು ಹುಣಸೆಹಣ್ಣು ಸಿಪ್ಪೆ ಸಮೇತ ಯಾಕೆ ಬಿಡಿಸ್ತಾ ಇದ್ದೀನಿ ಅಂದರೆ, ನಾವು ಹೊಲದಿಂದ ತೊಗೊಂಡು ಬಂದಿದ್ದೆ. ಮೊದಲು ಈ ರೀತಿ ಸಿಪ್ಪೆ ಸಮೇತ ಇರುತ್ತೆ. ಹಣ್ಣಾದ್ಮೇಲೆ ಉದುರುತ್ತೆ ಅಥವಾ ನಾವೇ ಕೂಡ ಕಿತ್ಕೊಳ್ಬಹುದು ಮರದಿಂದ. ನಂತರ ಸಿಪ್ಪೆ ತೆಗೆದು ಈ ರೀತಿ ಸ್ವಲ್ಪ ಜಜ್ಕೊಂಡ್ರೆ ಒಳಗಡೆ ಇರೋ ಬೀಜ ಬರುತ್ತೆ, ಹಾಗೆ ಬರೋದಿಲ್ಲ. ಇಲ್ಲಾಂದರೆ ನಾವು ಈ ರೀತಿ ನೆನೆ ಹಾಕಿ ತೊಳ್ಕೊಳ್ಬೋದು. ಆದರೆ ಬೀಜ ತೆಗೆದೇ ಇದನ್ನು ವರ್ಷಾನುಗಟ್ಟಲೆ ಸ್ಟೋರ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಕೇಳಿರ್ತೀರಲ್ವ, ಹುಣಸೆಹಣ್ಣು ಹೊಸದ್ರಲ್ಲಿ ಈ ಕಲರ್ ಇರುತ್ತೆ, ಒಂದು ವರ್ಷ ಆದ ತಕ್ಷಣ ಅದು ಕಪ್ಪುಗಾಗುತ್ತೆ. ಹಾಗಾಗಿ ಹಳೆ ಹುಣಸೆಹಣ್ಣನ್ನ ಸ್ಟೋರ್ ಮಾಡೋದು, ಈಗ ನನ್ನ ಹತ್ರ 3-4 ವರ್ಷದ ಹುಣಸೆಹಣ್ಣು ಕೂಡ ಇದೆ. ಪುಳಿಯೋಗರೆಗೆಲ್ಲ ಅದನ್ನೇ ಬಳಸೋಂಥದ್ದು. ಆ ಥರ ಹುಣಸೆಹಣ್ಣು ಸ್ಟೋರ್ ಮಾಡಬೇಕಂದ್ರೆ ಒಳಗಡೆ ಇರೋ ಬೀಜನ ತೆಗ್ದಿನೇ ಸ್ಟೋರ್ ಮಾಡಬೇಕು. ಬೀಜ ಬೇಗ ಹುಳ ಆಗೋದ್ರಿಂದ ಹುಣಸೆಹಣ್ಣು ಕೂಡ ಹಾಳಾಗುತ್ತೆ. ಹಾಗಾಗಿ ಬೀಜ ತೆಗೆದು ಸ್ಟೋರ್ ಮಾಡ್ತಾರೆ. ನೀರು ಕೂಡ ಹಾಕದೆ ಒಣಗಿಸಿ ಇಟ್ಕೊಳ್ಬೋದು. ಈಗ ಅದು ಹುಣಸೆಹಣ್ಣು ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ರಸ ತೆಗೆದು ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಇದನ್ನು ಕಟ್ ಮಾಡುವಾಗಲೇ ಆಗಲಿ, ಗ್ಲೌಸ್ ಹಾಕ್ಕೊಂಡೇ ಕಟ್ ಮಾಡ್ತೀನಿ ನಾನು. ಕವರ್ ಹಾಕ್ಕೊಂಡು ಅಥವಾ ಎಣ್ಣೆ ಹಾಕ್ಕೊಂಡು ಕೂಡ ನನ್ನ ಕೈ ಕಟ್ತಾ ಬರುತ್ತೆ. ಹಾಗಾಗಿ ನಾನು ಎಣ್ಣೆ ಹಾಕ್ಕೊಂಡು ಕೂಡ ಗ್ಲೌಸ್ ಹಾಕ್ಕೊಳ್ತೀನಿ. ಇಲ್ಲ ಗ್ಲೌಸ್ ಹಾಕ್ಕೊಂಡೆ ನೀಟಾಗಿ ಕಟ್ ಮಾಡಿ, ಅಥವಾ ಕವರ್ ಕೂಡ ಹಾಕ್ಕೊಂಡು ನೀವು ಗ್ಲೌಸ್ ಸಿಗಲಿಲ್ಲ ಅಂದರೆ ಹಾಕ್ಕೊಂಡು ಮಾಡ್ಕೊಳ್ಬಹುದು. ನಾನೀಗ ಫಿಶ್ ಫ್ರೈ ಮಾಡೋ ಥರ ರವಾ ಫ್ರೈ ಮಾಡೋದಕ್ಕೆ ಮಾತ್ರ ತೊಗೊಂಡು ಇದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೆನಲ್ಲ ಬಿಸಿನೀರಿನಲ್ಲಿ, ಅದನ್ನೆಲ್ಲ ಈ ರೀತಿ ಕಲಿಸ್ಕೊಂಡು ರಸ ಎಲ್ಲ ತಗೊಳ್ಬೇಕಾಗುತ್ತೆ. ನಾನು ಗಟ್ಟಿ ರಸ ಎಲ್ಲ ತೆಗೆದು ಒಂದು ಡಬ್ಬಿನಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ಸ್ವಲ್ಪ ನೀರು ಹಾಕಿ ನೀರು ಥರ ರಸ ಮಾಡ್ಕೊಂಡಿದ್ದೆ, ಅದನ್ನು ಇದಕ್ಕೆ ಬೇಯೋದಕ್ಕೆ ಹಾಕ್ಕೊಳ್ಳೋಣ ಅಂಥೇಳಿ ಮೊದಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದು ಕಲ್ಲುಪ್ಪು ಹಾಕ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿ ಹುಣಸೆಹಣ್ಣು ರಸದಲ್ಲಿ ಇದನ್ನು ಬೇಯಿಸ್ತಾ ಇದ್ದೀನಿ. ಈ ರೀತಿ ಹುಳಿ ಹಾಕಿ ಬೇಯಿಸೋದ್ರಿಂದ ನಿಮಗೆ ಅದು ಕಡ್ತಾ ಬರಲ್ಲ. ತಿನ್ಬೇಕಾದ್ರೂ ಕೂಡ ಕೆಲವೊಂದು ಸಲ ಸುವರ್ಣಗೆಡ್ಡೆ ಕಡ್ತಾ ಬರುತ್ತೆ. ಮತ್ತು ಸುವರ್ಣಗೆಡ್ಡೆನ ನೀವು ತರಬೇಕಾದ್ರೂ ಕೂಡ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ದಪ್ಪ ಗೆಡ್ಡೆ ಇದ್ದರೆ ಬಲ್ತಿರುತ್ತೆ, ಅದರಲ್ಲಿ ಬಾಯಿ ಕಡ್ತಾ ಬರಲ್ಲ, ಕೈ ಕೂಡ ಕಡ್ತಾ ಬರೋದು ಕಡಿಮೆ. ಬರೋದೇ ಇಲ್ಲ ಅಂತ ಹೇಳಲ್ಲ, ಸ್ವಲ್ಪ ಕಡಿಮೆ. ಇಲ್ಲ ಅಂದರೆ ನೀವು ಸಣ್ಣ ಸಣ್ಣ ಸುವರ್ಣಗೆಡ್ಡೆ ಎಲ್ಲ ತಂದರೆ ಅದೇನು ಬಲ್ತಿರಲ್ವಲ್ಲ, ಅದು ಸ್ವಲ್ಪ ತುಂಬಾ ಕಡ್ತಾ ಬರುತ್ತೆ. ಟೇಸ್ಟ್ ಕೂಡ ಕಡಿಮೆ ಅದು ಬೆಳ್ಳಗಿದ್ರೆ. ಈಗ ಇದೆಲ್ಲ ಬೇಯಿಸಿ ಆಗಿದೆ. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಖಾರದ ಪುಡಿ, ರೋಸ್ಟೆಡ್ ಜೀರಿಗೆ ಪುಡಿ, ಧನಿಯದ ಪುಡಿ, ಮೆಣಸಿನ ಪುಡಿ, ಅರಿಶಿಣದ ಪುಡಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಅದು ಕೂಡ ಉಪ್ಪು ಹಾಕಿರ್ತೀವಿ. ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಕೂಡ ಉಪ್ಪಿರುತ್ತೆ. ಈ ಪೀಸ್ಗಳನ್ನ ಬೇಯಿಸ್ತೀವಲ್ಲ, ಅದು ಕೂಡ ಉಪ್ಪು ಹುಳಿ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನಿಂಬೆಹಣ್ಣು ರಸ ಇಲ್ಲ ಅಥವಾ ಹುಣಸೆಹಣ್ಣು ಕಲಸಿಷ್ಟು ಸಮಯ ಇಲ್ಲ ಅಂದರೆ ನಿಂಬೆಹಣ್ಣು ರಸ ಅಥವಾ ವೆನಿಗರು ಅಥವಾ ಏನಾದರೂ ಈ ಥರ ಹುಳಿ ಬದಲಿಗೆ ನೀವು ಹುಣಸೆಹಣ್ಣು ಬದಲಿಗೆ ಅಥವಾ ನಿಂಬೆಹಣ್ಣು ಅಥವಾ ವೆನಿಗರ್ ಏನಾದರೂ ಈ ರೀತಿ ಹಾಕ್ಕೊಂಡು ಕೂಡ ನೀವು ಮಾಡ್ಕೊಳ್ಬಹುದು. ಸ್ವಲ್ಪ ಉಪ್ಪು ಕಡಿಮೆ ಆಯಿತು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಸಾಲೆನ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ತುಂಬ ಗಟ್ಟಿ ಆಯ್ತಂದರೆ ಒಂದು 2-3 ಡ್ರಾಪಷ್ಟು ನೀರು ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕಲಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿನೇ ಪೇಸ್ಟ್ ಇರಲಿ, ಯಾಕೆಂದರೆ ಈ ಪೀಸ್ಗಳ ಮೇಲೆ ಅದು ಅಪ್ಲೈ ಆಗೋಲ್ಲ. ತುಂಬ ತೆಳು ಇದ್ದರೆ ಎಲ್ಲ ಹರ್ಕೊಂಡು ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿನೇ ಪೇಸ್ಟ್ ಮಾಡ್ಕೊಳ್ಳಿ. ಅದು ಬೆಂದಿರೋದ್ರಿಂದ ನೀರು ಬಿಡೋ ಚಾನ್ಸ್ ಎಲ್ಲ ಇಲ್ಲ ಇದು. ಹಾಗಾಗಿ ನೀವು ಏನು ಪೇಸ್ಟು ಯಾವ ರೀತಿ ಹಚ್ತೀರಾ ಅದೇ ರೀತಿ ಇರುತ್ತೆ. ಒಂದು 10-15 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಇದಕ್ಕೆ ಕೋಟಿಂಗ್ ಮೇಲ್ಗಡೆ ಹಾಕೋದಕ್ಕೆ ರವೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟೇ ಕ್ವಾಂಟಿಟಿಗೆ ನನಗಿಷ್ಟು ಮಸಾಲ ಸಾಕಾಯಿತು. ತುಂಬಾ ಚೆನ್ನಾಗಿರುತ್ತೆ. ಇದೇ ಮಸಾಲೆನ ನೀವು ದಪ್ಪ ಬದನೆಕಾಯಿ ಸಿಗುತ್ತಲ್ಲ, ಅದನ್ನು ಹೋಲ್ಡ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ. ಅಥವಾ ರವಾ ಫ್ರೈ ಕೂಡ ಈ ರೀತಿ ಮಾಡಿಕೊಂಡು ರವಾ ಫ್ರೈ ಕೂಡ ಮಾಡ್ಕೊಳ್ಬಹುದು. ರವಾ ಮತ್ತು ಹಾಲಿಗೆ ಬದನೆಕಾಯಿನ ನೀವೇನು ಬೇಯಿಸೋ ಅವಶ್ಯಕತೆ ಇಲ್ಲ, ಹಸಿದಕ್ಕೆ ಹಾಕ್ಕೊಳ್ಳಿ. ಸುವರ್ಣಗೆಡ್ಡೆ ಮಾತ್ರ ಬೇಯಿಸಿ ಈ ರೀತಿ ಮಸಾಲೆನ ಹಚ್ಚಿಡಬೇಕಾಗುತ್ತೆ. ಈ ರವೆಗೆ ಅಕ್ಕಿ ಹಿಟ್ಟು, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹೆಂಚು ಬಿಸಿಯಾಗಿದೆ. ಒಂದು 10-15 ನಿಮಿಷ ಇದನ್ನು ಮಸಾಲೆ ಹೆಚ್ಚಿ ನೆನೆಯಾಗಿ ಬಿಟ್ಟಿದೆ. ಈಗ ರವೆ, ಅಕ್ಕಿ ಹಿಟ್ಟು, ಉಪ್ಪು ಮಿಕ್ಸ್ ಆಗಿದೆಯಲ್ಲ, ಅದರಲ್ಲಿ ಈ ರೀತಿ ಎರಡೂ ಸೈಡು ಜಸ್ಟ್ ಅದನ್ನು ಅಂಟ್ಕೊಳ್ಳುತ್ತದು. ಸುಮ್ಮನೆ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು. ನಂತರ ಇವನ್ನೆಲ್ಲನೂ ಒಂದೊಂದನ್ನೇ ಜೋಡಿಸ್ಕೊಳ್ತಾ ಬನ್ನಿ. ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬೇಡಿ. ನಾವು ಉಲ್ಟಾ ಸೀದಾ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ಇದರಲ್ಲಿ ಒಂದು ಟಿಪ್ಸ್ ಕೊಡಬೇಕು ಅಂದರೆ, ಇದನ್ನು ನೀರಲ್ಲಿ ಬೇಯಿಸುವಾಗಲೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೆಂಚಿನ ಮೇಲೆ ಇದು ನೀರು ಬಿಡೋದಿಲ್ಲ, ಹಾಗಾಗಿ ಬೇಗ ಸೀದೋಗುತ್ತೆ ತುಂಬ ಬೇಯಬೇಕು ಅಂತ ಬಿಟ್ಟಾಗ. ಹಾಗಾಗಿ ನೀವು ಬೇಯಿಸ್ಬೇಕಾದ್ರೆ ಹುಣಸೆಹಣ್ಣು ರಸದಲ್ಲಿ ಬೇಯಿಸಿದಾಗಲೇ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂದು ಸ್ವಲ್ಪ ಇದು ಸ್ವಲ್ಪ ಬಲ್ತಿತ್ತು, ತುಂಬ ದಿನ ಆಗೋಗಿದ್ದು ತಂದು, ಹಾಗಾಗಿ ಸ್ವಲ್ಪ ಬೆಂದಿದೆ ಅಂತ ತೆಗೆದೆ. ಆದರೆ ತಿನ್ನುವಾಗ ಸ್ವಲ್ಪ ತುಂಬಾ ಗಟ್ಟಿ ಆಯಿತು. ಬೇಯೋದಕ್ಕೆ ಸ್ವಲ್ಪ ನಿಧಾನ ಟೈಮ್ ತೊಗೊಳ್ತು. ಹಾಗಾಗಿ 1 ಸ್ಪೂನಷ್ಟು ನೀರನ್ನ ಚುಮ್ಕಿಸ್ಕೊಂಡು ಮೇಲೆ ಪ್ಲೇಟ್ ಮುಚ್ಚಿ ಬೇಯಿಸಿದ್ದೀನಿ. ನಿಮಗೇನಾದ್ರು ಆ ರೀತಿ ಸಮಸ್ಯೆ ಬರಬಾರ್ದು ಅಂದರೆ ಬೇಯಿಸಿದ್ರು, ನೀರು ಚುಮ್ಕಿಸಿ ಬೇಯಿಸಿದ್ರೂ ಚೆನ್ನಾಗೇ ಇರುತ್ತೆ ಟೇಸ್ಟು.
ಈ ರೀತಿ ಎಣ್ಣೆನ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಬಿಟ್ಟು ಮೇಲೆ ಮುಚ್ಚಿನ ಬೇಯಿಸ್ಕೊಳ್ಳಿ. ನೀರು ಬಿಡದಿರೋ ಕಾರಣ ತುಂಬ ಹಬೆನಲ್ಲಿ ಬೇಯಿಸೋದಕ್ಕಾಗಲ್ಲ, ಬೇಗ ಸೀದೋಗುತ್ತೆ. ಈ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ನಿಮಗೆ ಬೇಗ ಸಾಫ್ಟಾಗಿ ಬೇಯುತ್ತೆ ಅದು. ಅದೇ ನೀರಿನಲ್ಲಿ ಬೆಂದು ಅದೇ ನೀರು ಡ್ರೈ ಆಗುತ್ತೆ, ಚೆನ್ನಾಗಿರುತ್ತೆ ಅದು. ಈ ರೀತಿ ಉಲ್ಟಾ ಸೀದಾ ಮಾಡಿ ಮತ್ತೆ ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡಿಬಿಟ್ಟು ನೀವು ಇದನ್ನು ಮುಚ್ಚಿಟ್ಟು ಮತ್ತೆ ಇನ್ನೊಂದು ಸಲ ಬೇಯಿಸ್ಕೋಬೇಕಾದ್ರೆ ಇನ್ನೊಂದು ಕಡೆ ಬೇಯಿಸ್ಕೊಳ್ಳಿ. ಇದರಲ್ಲಿ ನೀವು ಜಸ್ಟ್ ರವೆ ಹಾಕಿ ಏನೂ ಬೇಡ, ಅಂದರೆ ಜಸ್ಟ್ ಮಸಾಲೆಗೆ ಏನು ಅಪ್ಲೈ ಮಾಡಿದ್ವಿ ಅದೇ ಮಸಾಲೆ ಸಮೇತನೇ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಸಾಲು ಫ್ರೈನೂ ಮಾಡ್ಕೋಬೋದು, ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬಹುದು. ರವೆ ಹಾಕಿದ್ರೆ ನನಗೆ ತುಂಬ ರವೆ ಹಾಕಿದ್ರೆ ಇಷ್ಟ ಆಗುತ್ತೆ, ಹಾಗಾಗಿ ರವೆ ಹಾಕ್ಕೊಳ್ತೀನಿ. ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ, ಮೇಲೆ ಒಳಗಡೆ ಸಾಫ್ಟಾಗಿರುತ್ತೆ ಅಂತ. ಈ ರೀತಿ ಒಂದು ಸ್ವಲ್ಪ ಇಕ್ಲಾದಲ್ಲಿ ಈ ಥರ ಮಾಡಿದ್ರೆ ಮಧ್ಯೆ ಚೆನ್ನಾಗಿ ಓಪನ್ ಆಗುತ್ತಲ್ಲ, ಚೆನ್ನಾಗಿ ಬೇಯುತ್ತೆ ಅಂತೇಳಿ ಆ ರೀತಿ ಮಾಡ್ಕೊಳ್ತಿದ್ದೀನಿ. ಎಲ್ಲೂ ನಿಮ್ಗೆ ಅಷ್ಟೊಂದು ರವೆ ಕೂಡ ಅನಿಸ್ತಾ ಇಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ. ಇದು ಬೆಂದಿದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಆಮೇಲೆ ಸ್ವಲ್ಪ ಇನ್ನೂ ಬೇಯಬೇಕಾಯಿತು ಅಂತ ಅನಿಸ್ತು. ಹಸಿ ತಿಂದರೆ ಸ್ವಲ್ಪ ಬಾಯಿ ಕಡಿತಾ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಸ್ವಲ್ಪ ನೀರು ಚುಮ್ಕುಸಿ ಒಂದು ಅರ್ಧ ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ಮಧ್ಯೆ ಸ್ವಲ್ಪನೇ ಚುಮ್ಕುಸಿ. ರವೆ ಎಲ್ಲ ತುಂಬ ಮೆತ್ತಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ಮತ್ತು ಮುಚ್ಚಿಟ್ಟು ಬೇಯಿಸಿದ್ದೀನಿ, ಸಾಫ್ಟಾಗಿ ಬೆಂದಿದೆ. ಈಗ ತಿನ್ನೋದಕ್ಕೆ ಸೈಡ್ ಡಿಶ್ ಆಗ್ಬೋದು, ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಮಾಡಿಕೊಡಿ ಮಕ್ಕಳಿಗೆ. ತುಂಬ ಹೆಲ್ದಿ ಫುಡ್ ಇದು, ತುಂಬ ಒಳ್ಳೆಯದು. PCOD ಪ್ರಾಬ್ಲಮ್ ಇರೋರಿಗೆ ಅಥವಾ ಡಯಾಬಿಟಿಸ್ನವ್ರಿಗೆ ಎಲ್ಲರಿಗೂ ಒಳ್ಳೆಯದು. ಹಾಗಾಗಿ ಸುವರ್ಣಗೆಡ್ಡೆ ಸಿಕ್ಕಿದಾಗ ಈ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡ್ಕೊಳ್ಬಹುದು. ಈ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಹಲವಾರು ವೀಡಿಯೋಗಳನ್ನ ಹಾಕ್ತೀನಿ. ಓಕೆ, ಬಾಯ್, ಥ್ಯಾಂಕ್ ಯು.